ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ VS ಇನ್ಫೋ ಕಿಚನ್. ನಾನು ನಿಮ್ಮ ಮಂಜುಳಾ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಪುಟಾಣಿ ಕರದಂಟನ್ನ ಶೇರ್ ಮಾಡ್ತಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು 1 ಕಪ್ಪಷ್ಟು ಪುಟಾಣಿನ ತಗೊಳ್ಳಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಪುಟಾಣಿನ ಮಿಕ್ಸಿ ಮಾಡಿಕೊಂಡು ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ ತಗೊಂಡು ಜರಡಿ ಇಟ್ಕೊಳ್ಳೋಣ. ನನ್ನ ರೆಸಿಪೀಸು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುಟಾಣಿ ಕರದಂಟು ತುಂಬ ಬೇಗನೆ ಮಾಡ್ಕೋಬೋದು. ನಾವು ಹಿಟ್ಟು ಮತ್ತು ಸಕ್ಕರೆನ ರೆಡಿ ಮಾಡಿಟ್ಕೊಂಡ್ರೆ ದಿಢೀರಂತ ಆಗೋಗುತ್ತೆ ಒಂದು 10 ನಿಮಿಷದಲ್ಲಿ. ಈಗ ಇಟ್ಕೊಂಡಾಗಿದೆ. ನಾನೀಗ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಇಟ್ಕೊಂಡಿರೋ ಅಂಥದ್ದು. ಇದನ್ನು ಒಂದು ಬಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಇದಕ್ಕೆ ಸಕ್ಕರೆ ಎಷ್ಟು ಬೇಕು ಅಂತ ನೋಡೋಣ. 1 ಕಪ್ಪು ಕಡಲೆ ಹಿಟ್ಟಿಗೆ 3/4 ಕಪ್ಪಷ್ಟು ಸಕ್ಕರೆ ಆದರೆ ಸಾಕಾಗುತ್ತೆ. ಈಗ ಒಂದು ಪ್ಲೇಟ್ ತೊಗೊಳ್ಳಿ. ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪನ ತಟ್ಟೆ ತುಂಬ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಪುಟಾಣಿ ಕರದಂಟು ಮಾಡಿದ ತಕ್ಷಣ ಈ ತಟ್ಟೆಯಲ್ಲಿ ಹಾಕಬೇಕಲ್ವ, ಅದಕ್ಕಾಗಿ ಈಗ ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ನಾವು ಪಾಕ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ. ಅದರಲ್ಲಿ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಸಕ್ಕರೆ ಮುಳುಗೋವಷ್ಟೇ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಹಾಕಿದ ನಂತರ ಅದು ಕುದಿಬೇಕು. ಚೆನ್ನಾಗಿ ಕುದ್ದ ನಂತರ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೀವು ಇದ್ರ ಬದಲಾಗಿ ಯಾಲಕ್ಕಿ ಪೌಡರ್ ಕೂಡ ಸೇರಿಸ್ಕೋಬೋದು. 1 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ 2 ಸ್ಪೂನಷ್ಟು ಕೂಡ ಸೇರಿಸ್ಕೋಬೋದು. ತುಪ್ಪ ಸೇರಿಸೋದ್ರಿಂದ ಸಾಫ್ಟಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದು ಪಾಕ ಬಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ರೆಡಿಯಾಗಿರೋಂತಹ ಪಾಕನ ಹಾಕಿ ಅದು ನೀರಲ್ಲಿ ಕರಗಬಾರ್ದು. ನೋಡಿ, ಕರಗಿಲ್ಲ. ಇದು ಪಾಕ ರೆಡಿಯಾಗಿದೆ. ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಬಾಣಲಿನ ಕೆಳಗಡೆ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜಲ್ಡಿ ಹಿಡ್ದು, ಅದನ್ನು ಸ್ವಲ್ಪನೇ ಸೇರಿಸ್ತಾ ಕೈ ಆಡ್ಕೋಬೇಕು. ಇದು ಕೆಡೋ ಅಂಥದ್ದು ಏನೂ ಇಲ್ಲ, ಬೇಗನೆ ಆಗೋಗುತ್ತೆ. ನಿಮ್ಗೇನಾದರೂ ತೆಳ್ಳಗನ್ನಿಸ್ತು ಅಂದ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಸರೋಗುತ್ತೆ. ಮಿಕ್ಕಿರೋ ಅಂತಹ ಹಿಟ್ಟನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪರ್ಫೆಕ್ಟು ಮೆಜರ್ಮೆಂಟು. ಇದು ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ, ಜಾಸ್ತಿ ಗಟ್ಟಿ ಪಾಕ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಪೌಡರ್ ಮಾಡಿಕೊಂಡು ಈ ಪುಟಾಣಿ ಕರದಂಟಿಗೆ ಕೂಡ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ನಾವು ತುಪ್ಪ ಹಚ್ಚಿ ಇಟ್ಕೊಂಡಿರೋ ಅಂತಹ ಪ್ಲೇಟ್ಗೆ ಕರದಂಟನ್ನ ಸೇರಿಸಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಕರದಂಟನ್ನ ಪ್ಲೇಟಿಗೆ ಹಾಕಿದ ತಕ್ಷಣವೇ ಸ್ಪ್ರೆಡ್ ಮಾಡ್ಕೋಬೇಕು. ಬಿಸಿ ಇರೋದ್ರಿಂದ ಬೇಗನೆ ಸ್ಪ್ರೆಡ್ ಆಗುತ್ತೆ. ಈಗ ನೋಡಿ, ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ತುರಿದಿರೋ ಅಂತಹ ಒಣ ಕೊಬ್ಬರಿನ ಕರದಂಟು ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಬೇಕು ಅಂದರೆ ಸಕ್ಕರೆ ಪಾಕ ಮಾಡುವಾಗ ಒಣ ಕೊಬ್ಬರಿನ ಕೂಡ ತುರಿದು ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಒಂದು 10 ನಿಮಿಷ ಕಾಲ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ನಂತರ ಒಂದು ಚಾಕುವಿನ ಸಹಾಯದಿಂದ ನಾವು ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕರದಂಟನ್ನ ಕಟ್ ಮಾಡಿ ಇಟ್ಕೊಳ್ಳಿ. ನಾವು ಕರದಂಟು ಮಾಡಿದ ತಕ್ಷಣ ಚಿಕ್ಕ ಪ್ಲೇಟಲ್ಲಿ ಹಾಕಿದರೆ ಸ್ವಲ್ಪ ದಪ್ಪ ಬರುತ್ತೆ ಪೀಸು. ನಾವು ಈಗ ದೊಡ್ಡ ಪ್ಲೇಟಲ್ಲಿ ಹಾಕೋದ್ರಿಂದ ಸ್ವಲ್ಪ ತೆಳುವಾಗಿ ಬಂದಿದೆ ಕರದಂಟು. ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.